ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿರೋ ಸೀತಾರಾಮ ಸೀರಿಯಲ್ ಪ್ರೇಕ್ಷಕರ ಹೃದಯ ಗೆದ್ದಿದೆ. ಅದರಲ್ಲೂ ಧಾರಾವಾಹಿಯಲ್ಲಿನ ಸಿಹಿ ಎಲ್ಲರ ಮನಸ್ಸು ಗೆದ್ದಿದ್ದಾರೆ. ಸೀತಾರಾಮ ಧಾರಾವಾಹಿಯ ಕತೆ ಸೀರಿಯಲ್ ನೋಡೋ ಬಹುತೇಕರಿಗೆ ಇಷ್ಟ ಆಗಿಬಿಟ್ಟಿದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳೋಕೆ ಹೊರಟಿರೋದು ಈ ಸೀರಿಯಲ್ನ ಸ್ಟೋರಿ ಬರೆದಿರೋ ಈ ರೈಟರ್ ಬಗ್ಗೆ. ಅವರು ಬೇರ್ಯಾರೂ ಅಲ್ಲ, ನಟಿ ರಶ್ಮಿ ಅಭಯ ಸಿಂಹ. ಕಿರುತೆರೆಯಲ್ಲಿ ಸ್ವಲ್ಪ ಸಮಯ ದೂರ ಉಳಿದಿದ್ದ ನಟಿ ರಶ್ಮಿ ಅಭಯ ಸಿಂಹ ಈಗೇನ್ ಮಾಡ್ತಿದ್ದಾರೆ, ಇವರ ಹಿನ್ನೆಲೆ ಏನು, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ರಶ್ಮಿ ಅಭಯ ಸಿಂಹ ಕೂಡ ಪ್ರತಿಭಾನ್ವಿತ ನಟಿ. 2012ರಿಂದ 14ರವರೆಗೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಕಂಡಿದ್ದ ಪಲ್ಲವಿ ಅನುಪಲ್ಲವಿ ಸೀರಿಯಲ್ನಲ್ಲಿ ನಂದಿನಿ ಪಾತ್ರದಲ್ಲಿ ಮಿಂಚಿದವರು ಇದೇ ನಟಿ ರಶ್ಮಿ. ನಾಯಕಿಯಾಗಿಯೇ ಈ ಸಿನಿಮಾದಲ್ಲಿ ರಶ್ಮಿ ಅಭಯ ಸಿಂಹ ಮೋಡಿ ಮಾಡಿದ್ರು. ಅಷ್ಟೇ ಅಲ್ಲದೆ ಸೂಪರ್ ಹಿಟ್ ಸೀರಿಯಲ್ಗಳಾದ ರಾಧಾ, ಅಳಗುಳಿ ಮನೆ, ಮಹಾಭಾರತ, ನಮ್ಮಮ್ಮ ಶಾರದೆ ಸೀರಿಯಲ್ನಲ್ಲೂ ನಟಿಸಿದ್ರು. ಆದರೆ ಕೆಲ ಸಮಯಗಳಿಂದ ನಟಿ ರಶ್ಮಿ ಕಿರುತೆರೆ ಲೋಕದಿಂದಲೇ ದೂರ ಉಳಿದಿದ್ರು. ಕಿರುತೆರೆ ನಟಿ, ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದ ರಶ್ಮಿ ಈಗ ಸೀರಿಯಲ್ಗಳಿಗೆ ಕಥೆ ಬರಿತಾ ಇದ್ದಾರೆ. ಮಿಲನ ಧಾರಾವಾಹಿಗೆ ಚಿತ್ರಕಥೆ, ಸಂಭಾಷಣೆ, ಹರ ಹರ ಮಹಾದೇವ ಸೀರಿಯಲ್ಗೂ ಪತಿ ಜೊತೆ ಸೇರಿ ಕಥೆ ಬರೆದಿದ್ದಾರೆ. ಕೇವಲ ಇಷ್ಟೇ ಅಲ್ಲದೆ ಅನಿರುದ್ಧ್ ಮತ್ತು ಮೇಘಾ ಶೆಟ್ಟಿ ಕಾಂಬಿನೇಷನ್ನಲ್ಲಿ ಮೂಡಿ ಬಂದ ಜೊತೆ ಜೊತೆಯಲ್ಲಿ ಸೀರಿಯಲ್ಗೂ ಇವರೇ ಚಿತ್ರಕಥೆ ಬರೆದಿರೋದು. ಕೇವಲ ನಟಿ ಮಾತ್ರ ಆಗಿರದೆ ನಿರೂಪಕಿಯಾಗಿಯೂ ಕೆಲಸ ಮಾಡಿದ ಅನುಭವ ಇದೆ. ಇವರೊಂಥರ ಸಕಲ ಕಲಾ ವಲ್ಲಭೆ, ನಟಿ, ನಾಯಕಿ, ನಿರೂಪಕಿ, ಬರಹಗಾರ್ತಿಯೂ ಹೌದು. ಕೇವಲ ಕಿರುತೆರೆ ಮಾತ್ರ ಅಲ್ಲದೆ ಹಿರಿತೆರೆಯಲ್ಲೂ ಮೋಡಿ ಮಾಡಿದ್ದಾರೆ ನಟಿ ರಶ್ಮಿ. ಕೂರ್ಮಾವತಾರ, ಲೈಫ್ ಇಷ್ಟೇನಾ, ಎಂದೆಂದಿಗೂ ನಿನಗಾಗಿ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಈಗ ಕಿರುತೆರೆಯಲ್ಲಿ ರೈಟರ್ ಆಗಿ ಸೀರಿಯಲ್ಗಳಿಗೆ ಕತೆ ಬರಿತಾ ಇದ್ದು ಪತಿ ಜೊತೆ ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಆತ್ಮೀಯರೇ, ಇನ್ನು ರಶ್ಮಿ ಅಭಯ ಸಿಂಹ ಅವರ ಪತಿ ಅಭಯ ಸಿಂಹ ಖ್ಯಾತ ನಿರ್ದೇಶಕ ಮತ್ತು ಸ್ಕ್ರೀನ್ ರೈಟರ್. ಪಡ್ಡಾಯಿ ತುಳು ಸಿನಿಮಾದ ನಿರ್ದೇಶನಕ್ಕಾಗಿ ನ್ಯಾಷನಲ್ ಅವಾರ್ಡ್ ಪಡೆದುಕೊಂಡಿರೋ ಪ್ರತಿಭಾನ್ವಿತ ನಿರ್ದೇಶಕ ಇವರು. ಆತ್ಮೀಯರೇ, ಸೀರಿಯಲ್ಗಳಿಗೆ ಕಥೆ ಬರಿತಾ ಇರೋ ರಶ್ಮಿ ತಮ್ಮ ನಟನೆ ಮೂಲಕವೇ ಸಾಕಷ್ಟು ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ಮತ್ತೆ ತಮ್ಮ ಅಮೋಘ ನಟನೆ ನೋಡಬೇಕು ಅಂತ ರಶ್ಮಿ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಆದರೆ ರಶ್ಮಿ ನಟನೆ ಕಡೆ ಒಲವು ತೋರಿಸದೆ ಸೀರಿಯಲ್ಗಳಿಗೆ ಕತೆ ಬರೆಯೋ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ತಾರಾ ಇಲ್ವಾ ಅನ್ನೋದೇ ಅನುಮಾನ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.